ಬೇಟೆಗಾರನ ಬೇಟೆನ ಹುಡ್ಕೊಂಡು ಹೋಗೋದು ಜಗದ ನಿಯಮ. ಅದೇ ಬೇಟೆನೆ ಬೇಟೆಗಾರನ ಹುಡ್ಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನೇಮ. ಬಾ ಸಾವಿತ್ರಿ, ಬಾ 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 ಬಾ. ಐ ಆಮ್ ವೇಟಿಂಗ್. ಮದ್ದಿನ ಸಾವಿತ್ರಿ ಗಂಡಕ್ ಬುತ್ತಿ ತಗೊಂಡ್ ಹೊಂಟಂಗ್ ಕಾಣಿಸಕತ್ತೈತಿ. ಹೌದ್ರಿ ಗೌಡ್ರ, ಹೊಲ್ದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ತಿರ್ತಾರೆ, ಅದಕ್ಕೆ ಅವ್ರಿಗೆ ಬುತ್ತಿ ಒಯ್ಯಾಕತ್ತೀನಿ. ನೀವು ಸ್ವಲ್ಪ ದಾರಿ ಬಿಡ್ತೀರಿ? ಅಲ್ಲ, ದಾರಿ ಬಿಡು ಹಾಗಿದ್ರೆ ನೀನು ತಡೆದು ನಿಲ್ಸೋ ಕೆಲಸ ನಂದೇನಿತ್ತು. ಮತ್ತ ಹಾದಿ ಹಿಡ್ದು ಹೊಂಟ ನನ್ಯಾಗ ತಡೆದು ನಿಲ್ಸಿದ್ರಿ? ಅಂಡರ್ ಆಡ್ಬೇಕಂತ ಮಾಡಿದ್ದೆ. ಏನಂದ್ರಿ ಗೌಡ್ರ? ಏನಿಲ್ಲ, ಬಡ್ರು ಮನಿ ಬುತ್ತಿ ಅಂದ್ರ ಬಹಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕ ಈ ಬುತ್ತಿ ನನಗೆ ಸಿಗತೈತೇನೋ ಅಂತ ಹೊಟ್ಟೆ ಹಸ್ತೈತ್ರಿ ಆ ಗೌಡ್ರ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಾನು ಮನೆಯಿಂದ ಬರುವಾಗ 4 ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡು ಬಂದೀನಿ. ನಡ್ರಿ ನಮ್ಮ ಹೊಲಕ್ಕೆ, ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕೂತ ಊಟ ಮಾಡಕ್ಕಿರ್ತ. ಹಂಗಲ್ಲ, ಇಷ್ಟಪಟ್ಟರತ್ತಿಲ್ಲಿ ಕದ್ದು ಮುಚ್ಚಿರತ್ತಿಲ್ಲಿ ಒಂದು ಬುತ್ತಿನ ಒಬ್ಬ ತಿನ್ನೋ, ಇದ್ರ ಮುದ್ರ ಕೂತು ತಿನ್ನೋ ಅಭ್ಯಾಸ ನನಗಿಲ್ಲ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ತಂದಿರೋ ಬುತ್ತಿ ನಿಮಗೆ ಕೊಟ್ಟು ಬರಗಾಯಿಂದ ಹೊಲಕ್ಕೆ ಹೋಗಿ ನನ್ನ ಗಂಡಗೇನು ಉಪವಾಸ ಕೆಡುವಂತೀರೇನು? ಅಲ್ಲ, ನಾ ಇಲ್ಲ ಹಂಗಂದಿನಿ. ಇಲ್ಲಿ ನನಗೆ ಊಟ ಮಾಡಿಸೋದ, ಮತ್ತೆ ಮನೆಗೆ ಹೋಗಿ 4 ರೊಟ್ಟಿ ಕಟ್ಕೊಂಡ್ಬಂದ ಮತ್ತೆ ನಿನ್ನ ಗಂಡಗಲ್ಲಿ ಊಟ ಮಾಡಿಸೋದು. ಯಾಕಂದ್ರ ಈ ಜಗತ್ನಾಗ ಅರ್ಧ ಮರ್ಧ ಹಂಗ ನಡ್ದೈತಿ ಗೌಡ್ರ. ಈ ಜಗತ್ನಾಗ ಅರ್ಧ ಮುರ್ಧ ಹಂಗ ನಡೆದಿರ್ಬೇಕ್ರಿ. ಆದ್ರ ನಮ್ಮಂತ ರೈತರ ಮನೆಯಾಗ ಈ ರೀತಿ ನಡೆಯಕಂತೂ ಸಾಧ್ಯನೇ ಇಲ್ರಿ. ನೋಡ್ರಿ ಗೌಡ್ರ, ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ. ಏನೋ ನನ್ನ ಗಂಡ ತಿಂದು ಉಳಿತಂದ್ರ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡೀನಿ. ಏನೋ ದಾರಿ ಒಳಗೆ ನೀವು ಬೆಟ್ಟಾಗಿರಿ, ಹೊಟ್ಟೆ ಬೇರೆ ಹಸ್ತೈತಿ ಅನ್ನಕತ್ತೀರಿ. ಹೋಗ್ಲಿ ಪಾಪ ಊಟಕ್ಕೆ ಬಡಿಸ್ಬೇಕು ಅಂತೇಳಿ ಮಾಡೀನಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರ ನನ್ನ ನಾಯಿ ಮಾಡಿಯೇನ? ನಾ ಹಂಗನ್ರಿ. ಅಲ್ಲ, ತಿಳಿತೈತಿ ನಾವೇ ನಟ ಪೆಕ್ಕರ್ ಸುಳಿ ಮಕ್ಕಳಲ್ಲ. ಏ ಸಾವಿತ್ರಿ, ಬುತ್ತಿ ಅಂದ್ರೆ ಯಾವ ಬುತ್ತಿ ಅನ್ಕೊಂಡಿದೀಯ? ಈ ಕೈಯಲ್ಲಿ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ, ಮತ್ತ ನಿನ್ನ ಮೈ ತುಂಬಿಕೊಂಡು ನಿಂತಿರುವ ಈ ನಿನ್ನ ಶೀಲದ ಬುತ್ತಿ. ಏ ಗೌಡ, ಎಲು ಇಲ್ದ ನಾಲ್ಗೆ ಅಂತ ಅಡ್ಡ ತಿಡ್ಡಿ ಹರಿದಾಡಕ್ ಬಿಟ್ರ ನಿನ್ನ ನಾಲ್ಗಿನ ಅಡ್ಡ ಕತ್ತರಿಸಾಕ್ಬಿಟ್ಟಿನ. ಈ ದಾರಿ ಒಳಗೆ ನನ್ನ ತಡದ ಸುದ್ದಿ ನನ್ನ ಗಂಡ ಮೈದನಿಗೆ ಏನಾದ್ರೂ ಗೊತ್ತಾದ್ರ ಚಡಿವಿ ನಿನ್ನ ಬಾಯಾಗ ಮೊಳಕಾಲ ತೋರ್ತಾರ. ಹುಷಾರ್. ಸಾಕು ಕಂಡಿದ್ದೀನಿ, ಮಾತೆತ್ತಿದ್ರೆ ಸಾಕು ಗಂಡ ಮೈದ ಗಂಡ ಮೈದ ಗಂಡ ಮೈದ. ಅಲ್ಲ, ಈ ಊರಾಗ ನಿನ್ನ ಗಂಡ ನಿನ್ನ ಮೈದ ಅಟ್ಟ ಗಂಡಸ್ರ ಅನ್ಕೊಂಡಿ ಏನ? ನಮ್ನೇನ 9 ನಂಬರ್ ಮಾಡಿಯೋ. ನಮ್ಮ ಅಪ್ಪನು ನನ್ನ ಗಂಡಸ ಅಂತ ಹುಡ್ಸ್ಯಾರ ಅಂದ್ಮೇಲೆ ಗಂಡಸ್ತನ ಹೆಂಗಿರ್ತದೆ ಅಂತ ತೋರಿಸ್ಬೇಕಲ್ಲ. ಏಯ್ ಸಾವಿತ್ರಿ, ಇಲ್ಲ ಆ ಬಡ ಬಿಕಾರಿ ಹತ್ರ ಏನ್ ಸುಖ ಉಣ್ತೀಯ? 5 ನಿಮಿಷ ಸಹಕರಿಸಿ ನೋಡು, ಆ ಮಾಡಿ ಮನಿನ ತಂದು ನಿನ್ನ ಪಾದಕ್ಕಿಡ್ತೀನಿ. 5 ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನನ್ನ ಪಾದಕ್ಕಿಡ್ತೀರಿ? ಅಯ್ಯೋ ಗೌಡ, ಈ ಮಾತು ಮಧ್ಯೆ ಹೇಳ್ಬೇಕಿಲ್ಲ. ನಾ ಯಾಕೆ ಇಷ್ಟ ತನಕ ಗಂಟ್ಲ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಮತ್ತ ಒಂದು 10-15 ಎಕರೆ ಹೊಲ ಕೊಡ್ತೀನಿ. ಮತ್ತೇನ್ ಕೊಡ್ತೀರಿ ಗೌಡ್ರ? ಇವನು ಅವನು ಬುಡಕ ಕೈಯಾಗ ಹಂಗ ಕಾಣಿಸ್ತಾಳ್ರಿ ಪೈ. ನಾವು ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ. ಒಮ್ಮೆ ಹಾಕಿದೀವಿ ಅಂದ್ರ ನೀವರ ಜಳ ಜಳ ಆಗಿರ್ಬೇಕು ಒಂದು, ಇಲ್ಲ ನಾವರ ಜಳ ಜಳ ಆಗಿರ್ಬೇಕು ಒಂದು. ಏಯ್ ಸಾವಿತ್ರಿ, ನೀನೇ ನನ್ನ ಕ್ಯಾಕಿ ಅಂದ್ಮೇಲೆ ನಂದೆಲ್ಲ ನಿಂದೆಲ್ಲ ನಂದಲ್ಲನ ಬಾ. ಏ ಗೌಡ, ಇಷ್ಟ ತನಕ ನೀ ಏನ್ ಹೇಳ್ದಿಯಲ್ಲ, ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮಣಿ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಬಿಟ್ರು ಹರ್ಕು ಚಾಪ್ಲಿಗೆ ಸಮಾನ. ಏ ಗೌಡ, ನಾನಲ್ವೋ, ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ಹತ್ರನೂ ಐತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ಥಾನ ಮ್ಯಾಗ ನಿನಗೆ ಏನಾದರೂ ಅನುಮಾನ ಇದ್ರ ಮನ್ಯಾಗ ಅದಳಲ್ಲ ನಿನ್ನ ಮುದ್ದಿನ ತಂಗಿ, ಆಕೆನ ತಂದು ಒಂದ್ ರಾತ್ರಿ ನನ್ನ ಗಂಡನ ಬಿಡ.
ಅಕ್ಕಿ ಮುಂಜಾನೆ ಎದ್ದು ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ. ತಪ್ಪಾಯ್ತ್ರಿ. ಅಲ್ಲ, ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರನ. ಮಾತಾಡಿದ್ರ ಮೆಟ್ಟ ಹರಿತಾವ. ಸಾವಿತ್ರಿ, ನಾ ನಿನ್ನ ಗಂಡನ ಬಗ್ಗೆ ಮಾತಾಡ್ಬೇಕಿತ್ತು, ಅದು ನನ್ನ ತಪ್ಪ. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಿದ್ದು ಎಂದು ತಪ್ಪ. ಇಲ್ಲಿ ಒಟ್ಟ ಫ್ಯಾಮಿಲಿ ಮ್ಯಾಟ್ರ ಬೇಡ. ಏನಾಯ್ತು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ. ಅಲ್ಲ, ಕಬಡ್ಡಿ ಆಡಕ್ ಬರ್ತೈತೆ. ಕಬಡ್ಡಿ ಏನು? ಕಬಡ್ಡಿ ಕಬಡ್ಡಿ. ಏ ಗೌಡ, ಈ ಕುಂದರ್ಗಿ ಊರ ಹುಟ್ಟಿದ ಜವಾರಿ ಹೆಣ್ಣೈತ್ಲೇ ಇದು. ಈ ಹೆಣ್ಣಿನ ತೋಳ ಬಲದಾಗ ಒಣಕಿ ಒಬ್ಬಳು ಶಕ್ತಿ ಅಡ್ಗತಿ. ಕಬಡ್ಡಿ ಅಷ್ಟೇ ಅಲ್ಲ, ಕುಸ್ತಿನೂ ಆಡ್ತೀನಿ, ಖೋಖೋನು ಆಡ್ತೀನಿ, ಪ್ರಸಂಗ ಬಿದ್ರ ಚಿನ್ಪಣಿನೂ ಆಡ್ತೀನಿ. ಪಣಿ ಎತ್ತಿ ಚಿನಿ ಹೊಡೆದ್ರ ಸಿಕ್ಕೋಬಾರ ಜಾಗದಾಗ ಸಿಕ್ಕೊಂಡು ವಿಲ್ಲ ಅಂತೇಳಿ ಒದ್ದಾಡಿರ್ಬೇಕು. ಲೇ ಗೌಡ್ಯಾ, ನೀನು ಅವನು ನಾನು ಬಂದಾಗಿನಿಂದ ನೋಡಾಕತ್ತೀನಿ. ನೀನು ತಿಂಡಿನ ಭಾಳ ಇದ್ದಂಗೆ ಕಾಣಿಸ್ತೈತಿ. ಬಾರ್ಲೇ, ನೀನು ಹಿರಿದವಳನಪ್ಪ. ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರೆ ನೀ ಎತ್ತಿರ ಅಷ್ಟು ಮಜಾ ಬರಂಗಿಲ್ಲ. ಏನು ಒಂಟಿ ಹೆಣ್ಣು ದಾರಿಯಲ್ಲಿ ಸಿಕ್ಕಿದೆ ಅಂತ ಕೇಳಿದೆ ಅಪ್ಪ. ಬರೋ ಮರ್ಜಿ ನಿನಗೂ ಇಲ್ಲ, ಬೇಡೋ ಮರ್ಜಿ ನನಗೂ ಒಟ್ಟ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಆಗಿರೋ ಮಜಾನ ಬೇರೆ ಇರ್ತದಂತ. ಕುದುರಿ ಒಲ್ ಅಂತಿರ್ಬೇಕು, ಓಡಿಸೋ ಸಾರತೆ ಓಡಿಸ್ತಾನ ಹುಮ್ಮಸ್ನಾಗಿರ್ಬೇಕ. ಒಮ್ಮೆ ಕುದುರೆ ಹತ್ತಿ ಚಾಟಿ ಹತ್ತಿ ಬೀಸಿದ್ರ ಕುದುರಿ ಟಕ್ 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 ಅಂತಿರ್ಬೇಕು. ಬಾ, ಕಬಡ್ಡಿನೂ ಕಲಿಸ್ತೀನಿ, ಖೋಖೋನು ಕಲಿಸ್ತೀನಿ. ಚಿಣಿಪಣಿ ಕಲಿಸಿದ್ರಾಗ ಎತ್ತಿದ ಕೈಯ ಬಾ 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 ಬಾ. ಒಳ್ಳೆ ಹೊತ್ತಾಗ ಬಂದೇ ಬಿಡ್ತಿಲ್ಲ, ಶಿವಪೂಜೆ ಕರಡಿ ಬಿಟ್ಟ. ಅಲ್ಲ, ಅಲ್ಲಿ ಮನೆ ಮುಂದೆ ಊರು ಮಂದಿ ಪಂಚಾಯತಿ ಕೂಡಿಸಿ ನಿಮ್ಮ ಗೌಡಪ್ಪ ಎಲ್ಲದನ ಅಂತ ಕೇಳಕತ್ತಾನ. ಇಲ್ಲಿ ನೋಡಿದ್ರೆ ನಮ್ಮ ಗೌಡಪ್ಪ ಬಿಲ್ಟುತ್ತು ಕನ್ನಟ್ಟಿ ಮಾಡಕತ್ತಾನ. ಬರ್ರಿ, ಅಲ್ಲಿ ಮಂದಿ ಒದರಾಕತ್ತಾರ. ಏ ಹೋಗ್ಲೆ, ಹಂಚ್ಕಾದ ಈಗ ದಾಸಿ ಬಿಡ್ಬೇಕು. ಹೋಗ್ಲೆ, ಏನ್ರಿ ಹಂಚ್ಕಾದ ದಾಸಿ ಬಿಡ್ಬೇಕು. ಹೋಗ, ಹಂಚಕಾದಾಗ ದಾಸಿ ಬಿಡಬಾರ್ದ್ರಿ. ಹಂಚಕಾದಾಗ ದಾಸಿ ಬಿಟ್ರೆ ಹಂಚ ಸಿಳ್ಳಿ ಹೋಗತ್ತ. ಏ ಸೀಡ್ರ ಅನ್ಸಿತ್. ಹೋಗ್ಲೆ, ಬರ್ರಿ ಬರ್ರಿ, ಒದರಾತಾರ ಬರ್ರಿ. ತಗೋ, ಆಪರ್ ಹೆಂಗ್ ಬರ್ತಾವ ಗೊತ್ತಿಲ್ಲ. 5 ನಿಮಿಷ ಬಿಟ್ಟು ಬರೋದು. ಯಾಕ್ಲೆ? ನನ್ನ ತಲೆ ಬೆಳ್ಳಿದೈತ್ರಿ, ಇದನ್ನ ತಗೊಂಡು ನೀವು 5 ನಿಮಿಷ ಬಿಟ್ಟು ಬರ್ರಿ. ಏ ಹೋಗ್ಲೆ. ಏನ್ರಿ ಗೌಡ್ರ, ನೀವು ಮನಸ್ಸು ಮಾಡಿದ್ರೆ ರೊಕ್ಕ ಕೊಟ್ರೆ ಇಂಥವು 10 ತಂದು ಬರ್ತಾನ. ಏ ಗೌರಿಯ, ರೊಕ್ಕ ಕಟ್ಟು ಖರೀದಿ ಮಾಡೋ ಹೋಗಿದ್ರ ಇದ್ರ 10 ಪಟ್ಟು ಖರೀದಿ ಮಾಡ್ತೀನಿ. ಆದ್ರ ನನಗ ಇದ ಬೇಕೋ. ಇದ ಬೇಕಂದ್ರ ಆಕೆ ಗಂಡ ಹಿಡಿದ ಗುಮ್ಮತಾನು. ಅವ್ ಗುಮ್ಮ್ಯಾರ ಗುಮ್ಮಲಿಕ್ಕೆ ನನಗೆ ಇದ ಬೇಕು. ಒಟ್ಟು ಒಮ್ಮೆ ಕಣ್ಣಿಟ್ರೆ ನಮ್ ಗೌಡ ಬಟ್ಟ ಅದ ಬೇಕತ್ತ. ಹೌದ್ ಮತ್ತ ಇದ ಬೇಕಿಲ್ರಿ? ನಮ್ಮ ತೋಟದ ಮನಿಗೆ ಹೋಗ್ರಿ, ಆಡಿನ ದಡ್ಡ ಐತಿ. ಆಡಿನ ದಡ್ಡ್ಯಾಗ ಕುರಿ ಹಿಕ್ಕಿ ಹಾಕಿರ್ತಾವ. ಅದು ನಿಂಗೆ ಸೈಡ್ ಮಾಡಿ ಅಲ್ಲಿ ಕುಂದ್ರಿ, ಇದನ್ನ ತಂದು ನಾ ಕಟ್ತೀನಿ. ಅಲ್ಲಿ ಅಲ್ಲ, ಅಲ್ಲಿ ಆಡಿನ ಸಿಡ್ನ್ಯಾಗ ಎಲ್ಲೋ ಸಂಘ ಪ್ರಸಂಗ ಬಿದ್ರ ಬಚ್ಚಲು ಮೋರ್ಯಾಗೂ ಡೊಗ್ಬೇಕಪ್ಪ. ಏ ಗೌರಿಯ, ಒಂದ್ ವೇಳೆ ಈ ಆಡ್ಕಳಿಗೆ ತಂದ ನಮ್ಮ ದೊಡ್ಡ ಕಟ್ಲಿಲ್ಲ, ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ. ಗೌಡ್ರ, ಜೇರ್ ಕಡ್ತಾ ಈ ಆಳಗಡಿಗೆ ತಂದ ನಾ ಅಲ್ಲಿ ಕಟ್ಟಿನಂದ್ರ ತಿಳ್ರಿ, ನನ್ನ ಕೈಯಾಗ ಸಿಕ್ಕ ನೀವು ನಾ ಏನು ಅಂದೇ ಇಲ್ಲ. ಸುಬ್ಬೆ, ಅಲ್ಲೇನ್ ನೋಡ್ತಿ, ಇಲ್ಲಿ ನೋಡ, ಇಲ್ಲಿ. ಅವ್ವ, ನಾವಲ್ಲೇ ಬಾಳ ಮೂಗು ಮುರಿಯಕ್ ಹೋಗ್ಬೇಡ. ಮೂಗುಬಟ್ಟು ಜಾರಿ ನೆಲಕ್ಕೆ ಬಿದ್ದಿತ್ತ, ಮತ್ ನಾನೇ ಹುಡುಕ್ ಕುಡ್ದಾಗಿತ್ತ.
ಇವತ್ತಿ ಗೌರ್ಯ ಬಂದ ಅಂತ ಬಚಾವಾದೆ ಎಣ್ಣೆಮ್ ಸಿಗು ನೋಡಕತ್ತೇನೆ ಏನ ಬೌಂಕ್ ಅನಿಸ್ತೇನೆ ಏನು ಅನಿಸ್ತೀರಿ? ಬೌಂಕ್ ಜಲ್ದಿ ಮನೆಗೆ ಹೋಗ್ಲಿಕ್ಕೆ ಊರನಾರ ಕೂಡ ನಿಮ್ಮನ್ನು ಶೌಕ್ ಅನಿಸ್ತಾರ. ತಮ್ಮ, ಯಾರಪ್ಪ ನೀನು? ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಅಲ್ವಾ ಬಾಯ್ ತುಂಬ ಏನ ಅಂದಿಲ್ವ ನನಗೆ? ತಮ್ಮ 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 ಅನ್ನೋ ಶಬ್ದವನ್ನು ಕೇಳಿ ಎಷ್ಟೋ ವರ್ಷಗಳಾಗಿ ಹೋಯ್ತಮ್ಮ. ಯಾಕಪ್ಪ, ನಿನಗೆ ಯಾರು ಅಕ್ಕ, ತಂಗಿ, ತಾಯಿ, ತಂದೆ ಇಲ್ವಾ? ಇದ್ರುವ ಎಲ್ಲರೂ ಇದ್ರು. ಹಾಗಾದ್ರೆ ಈಗ ಅವರೆಲ್ಲ ಎಲ್ಲಿದ್ದಾರಪ್ಪ? ಕೊಲೆ ಆದ್ರಮ್ಮ, ಕೊಲೆ ಆದ್ರು. ಕೊಲೆ ಆಯ್ತಾ? ಆ ಕೊಲೆ ಮಾಡಿದವರು ಯಾರಪ್ಪ? ಇದೇ ಗೌಡಮ್ಮ, ಇದೇ ಗೌಡ. 20 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ. ನ್ಯಾಯವನ್ನು ಕೇಳಲು ಬಂದ ನನ್ನ ಅಕ್ಕನನ್ನು ಶೀಲಗೆಡಿಸಿ ಸಾಯ್ದ. ಅಂದ್ರೆ ಇಷ್ಟೆಲ್ಲ ಗೊತ್ತಿದ್ದು ನೀನು ಸುಮ್ಮನೆ ಇದೆಯಲ್ಲ? ಹೆಂಗ ಸುಮ್ಮಿರಾಕ್ ಬರ್ತವ? ಹೆಂಗ ಸುಮ್ಮಿರಾಕ್ ಬರುತ್ತ? ಒಂದು ತುತ್ತಿ ಊಟಕ್ಕಾಗಿ ಉಡುವ ಬಟ್ಟೆಗಾಗಿ ಇವನ ಮನೆಯಲ್ಲ ಕೆಲಸಕ್ಕಿಲ್ಲ. ನನ್ನ ಮನೆತನಕ್ಕೆ ಅನ್ಯಾಯ ಆದದ್ದು ತೀರ್ಸೋಳಕ್ಕೆ ಇವನು ಮನ್ಯಾಗ ಕೆಲಸಕ್ಕದೀನಿ. ಒಂದಿಲ್ಲ ಒಂದಿನ ನಾ ಇವನ ಪ್ರಾಣ ನನ್ನ ಕೈಯಾಗ ಹೋಗತ್ತವ, ನನ್ನ ಕೈಯಾಗ ಹೋಗತಿ. ಆದ್ರ ಕೈ ಮುಗಿದು ಹೇಳ್ತಾನೆವ, ಈ ವಿಷಯ ನಾ ಯಾರ ಮುಂದೂ ಹೇಳಕ್ ಹೋಗ್ಬೇಡವ. ಆಯ್ತಪ್ಪ, ಈ ವಿಷಯ ಯಾರ ಮುಂದೆ ಹೇಳೋದಿಲ್ಲ. ಇದು ನನ್ನ ಮಾತು ಸತ್ಯ. ಅಲ್ವಾ, ಈ ದಾರ್ಯಾಗ ಒಬ್ಬಕ್ಕೆ ಬಂದಂಗೆ ಕಾಂತಿ. ಮನಿ ಮುಟ ನಾನ ನಿನ್ನ ಬಿಟ್ಟು ಬರ್ತೀನಿ, ನಡೀವ. ಆಯ್ತಪ್ಪ.